ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ಹೇಗಿದ್ದೀರಾ? ಸೊ ನಾನು ಆರಾಮಾಗಿದ್ದೀನಿ. ಸೊ ನಾನಿವತ್ತು ಮನೇಲೇ ಇದೆಲ್ಲ ಏನು ಮಾಡುವ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಗ್ರೀನ್ ಪೀಸ್ ಇದೆಲ್ಲ ಅದರಿಂದ ನಾನು ಫೇಸ್ ಪ್ಯಾಕ್ ಮಾಡೋಣ ಅಂತೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಇವಾಗ ತಂದೆ. ಸೊ ಅದನ್ನ ನಾನು ಇವಾಗ ಫೇಸ್ ಪ್ಯಾಕ್ ಥರ ಯಾವ ಥರ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ. ಗ್ರೀನ್ ಪೀಸ್ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಹಸಿ ಬಟಾಣಿ ಅಂತ ಇರುತ್ತಲ್ಲ. ಸೊ ನಾವು ಏನು ಹೇಳೋದು, ಸಾಂಬಾರಿಗೆಲ್ಲ ಹಾಕ್ತೀವಿ. ಸೊ ಆ ಥರದ್ದು ಹಸಿ ಬಟಾಣಿ. ಸೊ ಅದನ್ನ ನಾನು ಅದ್ರ ಜೊತೆಗೆ ಒಂದು ರಾಜಮ್ಮ ಅಂತೇಳಿ ಒಂದು ಕಾಳು ಬರುತ್ತೆ. ಸೊ ಅವರೆಕಾಳು. ಸೊ ಅದನ್ನೂ ಎರಡನ್ನೂ ಸೇರಿಸ್ಬಿಟ್ಟು ಒಂದು ಪ್ಯಾಕ್ ಥರ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ನಾನು ಸೇರಿಸಿದ್ದೀನಿ. ಸೊ ಹೋಗ್ತಾ ಹೋಗ್ತಾ ನಿಮಗೆ ಆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವುದನ್ನ ನಾನು ಸೇರಿಸಿ ಮತ್ತು ಪ್ಯಾಕ್ನ ರೆಡಿ ಮಾಡಿದ್ದೀನಿ ಅಂತ. ಸೊ ಈ ಗ್ರೀನ್ ಪೀಸ್ನ ನಾವು ಅದರಿಂದ ನಮಗೆ ಏನು ಪ್ರಯೋಜನ ಅಂತ ಹೇಳಿದ್ರೆ, ಗ್ರೀನ್ ಪೀಸಲ್ಲಿ ಬಂದು ನಮಗೆ ಪೊಟ್ಯಾಷಿಯಮ್ ಇದೆ ಮತ್ತು ವಿಟಮಿನ್ ಸಿ ಇದು ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಗ್ರೀನ್ ಪೀಸ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಹೆಲ್ದಿ ಫುಡ್ ಅದು. ಸೊ ಹಾಗಾಗಿ ನಾವು ಆ ಬಟಾಣಿಯಿಂದ ನಾವೀಗ ಏನು ಸ್ಕಿನ್ನಿಗೆ ನಾನೀಗ ಅಪ್ಲೈ ಮಾಡಲಿಕ್ಕೆ ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನ ನಾನೀಗ ತೋರಿಸ್ತೀನಿ, ಬನ್ನಿ ಇವಾಗ ಹಾಗೆ. ಮತ್ತು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇದೇ ಫಸ್ಟಾಗಿ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ನಾನು ಇದೇ ಥರ ಮಾಡಿದ್ದೀನಿ, ಈ ಥರ ಒಂದು ಫೇಸ್ ಪ್ಯಾಕ್ ನಾನು ಮಾಡಿದ್ದೀನಿ ಅಂತ ಆದರೆ ಸೊ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ, ಕೆಳಗಡೆ. ಸೊ ನಾನು ಮಾಡಿದ್ದೀನಿ ಅಂತ ಹೇಳಿ. ಸೊ ಇದು ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಇವಾಗ ಚಳಿಗಾಲ ಅಲ್ವಾ. ಸೊ ಚಳಿಗಾಲ ಬಿಸಿಲು ಎರಡೂ ಸೇರಿ ನಮ್ಮ ಸ್ಕಿನ್ನ ತುಂಬ ಏನು ಹೇಳೋದು ಡಿಶಮ್ ಮಾಡ್ತಾ ಇದೆ. ಸೊ ಅದರಿಂದ ನಮ್ಮ ಸ್ಕಿನ್ನ ಯಾವ ಥರ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಹೇಳಿ ಇದರಿಂದ ಅಂತ ಹೇಳಿ ನಾನು ಈ ಪ್ಯಾಕ್ನ ರೆಡಿ ಮಾಡಲಿಕ್ಕೆ ಅಂತ ತಂದೆ. ಸೊ ಇವಾಗ ಬನ್ನಿ, ಈಗ ಲೆಸ್ ಗೋ. ಇವಾಗ ನಾವು ಯಾವ ಥರ ನಾನು ಮಾಡಿದ್ದೀನಿ ಆ ಬಟಾಣಿಯಲ್ಲಿ ಅಂದರೆ ಗ್ರೀನ್ ಪೀಸಲ್ಲಿ ನಾನು ಯಾವ ಥರ ಏನು ಮಾಡಿದ್ದೀನಿ, ಅದಕ್ಕೆ ಏನು ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳ್ತೀನಿ ಆ ಪ್ಯಾಕಿಗೆ. ಸೊ ಬನ್ನಿ ಇವಾಗ ಹೋಗೋಣ, ಓಕೆನಾ, ಬನ್ನಿ ಫ್ರೆಂಡ್ಸ್. ನಾನಿವಾಗ ಇಲ್ಲಿ ಗ್ರೀನ್ ಪೀಸ್ ತೊಗೊಂಡಿದ್ದೀನಿ. ಗ್ರೀನ್ ಪೀಸ್ ಜೊತೆಗೆ ಅವರೆಕಾಳು ಇದೆಲ್ಲ ಅದರದ್ದು ಅಂದರೆ ರಾಜಮ್ಮ ಅಂತ ಹೇಳ್ತೀವಲ್ಲ, ಅದು ಅವರೆಕಾಳು ಅದು ಬಟಾಣಿ ಥರ ತೊಗೊಂಡಿದ್ದೀನಿ. ಸೊ ಇದನ್ನ ನಾನು ಫ್ರಿಜ್ ಒಳಗಡೆ ಇಟ್ಟಿದ್ದೆ, ಅದು ನೀರೆಲ್ಲ ಇದಾಗಲಿ ಅಂತೇಳಿ. ಸೊ ಅದು ನೋಡಿದ್ರೆ ಏನು ಹೇಳೋದು ಫುಲ್ ಐಸ್ ಆಗಿಬಿಟ್ಟಿದೆ. ಸೊ ಅದನ್ನೇ ಹಾಗೇ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ನಾನು ಇವಾಗ ಪೇಸ್ಟ್ ಮಾಡ್ಕೊಳ್ಬೇಕು ಅದರಿಂದ. ಸೊ ನಿಮಗೆ ಗೊತ್ತಿದೆ, ಈ ಬಟಾಣಿಯಿಂದ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಮತ್ತು ನಮ್ಮ ಸ್ಕಿನ್ನಿಗೆ. ಇದರಲ್ಲಿ ತುಂಬಾ ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ಇದನ್ನ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನಿಗೆ ಚೆನ್ನಾಗಾಗುತ್ತೆ ಅಂತೇಳಿ. ಸೊ ಅದಕ್ಕೆ ಇದು ಎರಡನ್ನ ತೊಗೊಂಡೋಗಿ ಈಗ ನಾನೀಗ ಮಿಕ್ಸಿಯಲ್ಲಿ ಅದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಪೇಸ್ಟ್ ಆಯಿತು. ಸೊ ಇದಕ್ಕೆ ನಾನು ಇವಾಗ ಸ್ವಲ್ಪ ಆಲೋವೆರಾ ಜೆಲ್ ಇದೆಲ್ಲ ಅದನ್ನ ನಾನು ಹಾಕ್ಕೊಳ್ತೀನಿ. ನಿಮಗೆ ಆಲೋವೆರಾ ಜೆಲ್ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಆಯಿಲ್ ಇದೆಯಲ್ಲ ಅದನ್ನ ನೀವು ಯೂಸ್ ಮಾಡ್ಬೋದು, ಯಾವುದಾದ್ರೂ ಆಯಿಲ್ ಆಗುತ್ತೆ. ಸೊ ಅದನ್ನ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಸ್ವಲ್ಪ 2 ಟೀ ಸ್ಪೂನಷ್ಟು ಆಲೋವೆರಾನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಆಲೋವೆರಾ ಮತ್ತು ಇದು 1 ಟೀ ಸ್ಪೂನಷ್ಟು ನಾನು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋದು. ಸೊ ನಾನಿವಾಗ ಇಲ್ಲಿ ಸ್ವಲ್ಪ ಪೇಸ್ಟನ್ನು ಅದನ್ನು ನಾನಿವಾಗ ಮಾಡ್ಕೊಂಡು ಬಂದಿದ್ದೀನಿ, ಏನು ಗ್ರೀನ್ ಪೀಸ್ದು ಪೇಸ್ಟ್ ಇದೆ. ಸೊ ಅದನ್ನ ನಾನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಈ ಆಲೋವೆರಾ ಜೆಲ್ಗೆ. ಸೊ ಇದು ಎರಡನ್ನ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನ ನಾವು ಅಪ್ಲೈ ಮಾಡೋದು ಫೇಸಿಗೆ. ಇದೊಂದು 2 ಡೇಸ್ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ಸೊ ಬನ್ನಿ ಇವಾಗ ಅಪ್ಲೈ ಮಾಡೋಣ, ನಾನು ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇವಾಗ ಗೊತ್ತಾಯ್ತಲ್ಲ ಯಾವುದನ್ನ ನಾನು ಸೇರಿಸಿ ಈ ಪ್ಯಾಕ್ನ ರೆಡಿ ಮಾಡಿದ್ದೀನಿ ಅಂತ. ಇಲ್ಲಿ ನೋಡಿ, ಕಾಣ್ತಾ ಇದೆಯಾ? ನೋಡಿ, ಈ ಥರ ಇದೆ ಗ್ರೀನ್ ಕಲರಲ್ಲಿ. ಸೊ ಇದನ್ನ ನಾನೀಗ ಅಪ್ಲೈ ಮಾಡ್ತೀನಿ. ಸುಮ್ಮನೆ ನೀವು ಈ ಥರ ಏನು ಉಜ್ಜಕ್ಕೇನು ಹೋಗಬೇಡಿ, ಸುಮ್ಮನೆ ಹಾಗೇ ಹೀಗೆ ಅಪ್ಲೈ ಮಾಡ್ತಾ ಬನ್ನಿ ಸ್ಕಿನ್ನಿಗೆ ಅಷ್ಟೇ, ಬೇರೆ ಏನಿಲ್ಲ. ಅದು ಬೇರೆ ನಾನು ಫ್ರಿಜ್ಜಲ್ಲಿ ಇದನ್ನ ಅದೇ ಇಟ್ಟಿರೋದ್ರಿಂದ ತುಂಬ ಕೋಲ್ಡಾಗಿದೆ. ಸೊ ನೀವು ಅದೇ ಥರ ಕೋಲ್ಡಾಗಿ ಅಂದರೆ ಐಸ್ ಕ್ಯೂಬ್ ಹಾಕಿ ಮಾಡಬೇಕು ಅಂತ ಏನಿಲ್ಲ. ಬಟ್ ನಾನು ಇದು ನೀರಿಗೆ ಹಾಕಿ ಇಟ್ಟಿರೋದ್ರಿಂದ ಅದನ್ನೇ ಡೈರೆಕ್ಟಾಗಿ ಹಾಗೆ ನಾನು ಗ್ರೈಂಡ್ ಮಾಡಿಕೊಂಡೆ. ಸೊ ನಿಮಗೆ ಆ ಥರ ಬೇಕು ಅಂದರೆ ನೀವು ಆ ಥರ ಮಾಡ್ಕೊಳ್ಳಿ, ಐಸ್ ಕ್ಯೂಬಲ್ಲಿ ಹಾಕ್ಕೊಂಡು ಬೇಕಾದ್ರೆ ಗ್ರೈಂಡ್ ಮಾಡ್ಕೊಳ್ಬೋದು. ಬೇಕಾದ್ರೆ ನೀವು ಇಲ್ಲಿ ಈ ಕಡೆ ಕತ್ತು ಇದೆಲ್ಲ ಅಲ್ಲಿಗೆ ಬೇಕಾದರೆ ಹಾಕ್ಕೊಳ್ಳಿ.
ಏರೆಲ್ಲ ಚೆನ್ನಾಗಿ ರಿಸ್ಬ್ಯಾಂಡ್ ಹಾಕಿ ಕಟ್ಟಿ ಮತ್ತೆ ಬೇಕಾದರೆ ಹಾಕ್ಕೊಳ್ಳಿ. ಸೊ ನಾನಿವಾಗ ಸ್ವಲ್ಪ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ನೀವು ನಂತರ ಮಾಡಬೇಕು ಅಂತೇನಿಲ್ಲ. ಹೇರ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೀಟಾಗಿ ಇಲ್ಲಿ ಎಲ್ಲ ರಿಸ್ಬ್ಯಾಂಡ್ ಹಾಕಿ ಕಟ್ಕೊಂಡು ಮತ್ತು ನೀವು ಈ ಪ್ಯಾಕ್ನ ಹಾಕ್ಕೊಳ್ಳಿ. ಸೊ ನಾನು ಹೇಳಿದೆಲ್ಲ ಫ್ರೆಂಡ್ಸ್, ಈ ಪ್ಯಾಕ್ ತುಂಬಾ ಚೆನ್ನಾಗಿರುತ್ತೆ. ಡೈಲಿ ನೀವು ವೀಕ್ಲಿ 2 ಟೈಮ್ಸ್ ಈ ಥರ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ನ ನೀವೇ ಫ್ರೆಂಡ್ಸ್, ಇವಾಗ ನಾನು ಹೋಗಿ ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ವಾಶ್ ಮಾಡಿಲ್ಲ, ಹಾಗೆಯೇ ವಾಟರಲ್ಲಿ ನಾನು ವಾಶ್ ಮಾಡ್ಕೊಂಡು ಬಂದೆ. ಸೊ ಫೇಸ್ ಇವಾಗ ತುಂಬ ಚೆನ್ನಾಗಾಯಿತು. ಇದನ್ನೇ ನೀವು ಡೈಲಿ ಈ ಥರ ಮಾಡ್ಕೊಂಡು ಬರ್ತಾ ಇದ್ದರೆ ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನಿಮಗೆ ಟೈಮ್ ಇಲ್ಲ ಅಂದರೆ ವೀಕ್ಲಿ 1 ಟೈಮ್ ಇಲ್ಲ 2 ಟೈಮ್ ನೀವು ಆ ಥರನೇ ಯೂಸ್ ಮಾಡ್ಕೊಂಡು ಬನ್ನಿ. ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋ ಇಷ್ಟ ಆಯಿತು ಅಂದರೆ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಅಂದರೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್. ತುಂಬ ಊಟ ಮಾಡಿ ಮತ್ತು ಚೆನ್ನಾಗಿ ನೀರು ಕುಡೀರಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೆ ಸಪೋರ್ಟ್ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್. ಓಕೆ, ಲವ್ ಯು, ಬಾಯ್.